ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇದು ಬಂದು ವೆಡ್ನೆಸ್ಡೇ ವ್ಲಾಗ್. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ, ಆಂಧ್ರ ಪ್ರದೇಶ್ಗೆ. ನಮ್ಮ ಚಿಕ್ಕಿ ಮನೆಯಿಂದ ಇವಾಗ ಅಮ್ಮನ ಮನೆಗೆ ಇವತ್ತು ಬಂದಿದ್ದಾಯಿತು. ಬಿಸಿಲಂತೂ ರಿಯಲಿ ಎಷ್ಟು ಬಿಸಿಲಿದೆ ಗೊತ್ತಾ? ಇಲ್ಲ ಬೆಂಗಳೂರಲ್ಲಿ ಸ್ವಲ್ಪ ಪರವಾಗಿಲ್ಲ, ಆ್ಯಂಡ್ ಇನ್ನು ಹಿರಿಯೂರಿಗೆ ಬಂದರೆ ಅಲ್ಲಿ ಬಿಸಿಲು, ಮತ್ತು ನಮ್ಮ ಚಿಕ್ಕಿ ಮನೆಗೆ ಚಳ್ಳಕೆರೆಗೆ ಹೋಗಿದ್ರೆ ಅಲ್ಲಿ ಬಿಸಿಲು, ಇನ್ನು ಆಂಧ್ರಕ್ಕೆ ಬಂದಿದ್ದೀನ, ಆಂಧ್ರಲ್ಲಂತೂ ಇನ್ನೂ ಜಾಸ್ತಿ ಬಿಸಿಲಿದೆ. ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ರಥೋತ್ಸವ ಇದೆ. ಅದಕ್ಕೆ ನಾವು 3 ಜನ ರೆಡಿಯಾಗಿದ್ದೀವಿ. ಆ್ಯಂಡ್ ಹಿಂದೆ ಕೂತಿರೋದು ನಮ್ಮ ಅಜ್ಜಿ, ನಮ್ಮಮ್ಮ ಅವರ ಅಮ್ಮ. ಇವಾಗ ಎಲ್ಲರೂ ಟೆಂಪಲ್ ಹತ್ರ ಹೋಗ್ತೀವಿ. ವಾವ್, ಸೂಪರ್. ಅಷ್ಟೇ. ಇನ್ನು ಅಮ್ಮ ಸ್ವಲ್ಪ ಮುಂದೆ ಹೋದ್ರು. ಇವರು ನಮ್ಮ ಮಾಮ ಅವರು ವೈಫು, ಆಮೇಲೆ ಅವನು ನಮ್ಮ ಮಾಮನ ಮಗ, ಇನ್ನು ನಾನು ನಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹಾಯ್ ಮಾಡ್ಕೊಂಡು. ಹಾಯ್. ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಒಳಗಡೆ ಇರೋದು ವಿಗ್ರಹ. ಇದು ತುಂಬ ಹಳೆ ಕಾಲದ್ದು. ಆಮೇಲೆ ಇಲ್ಲಿ ನೋಡ್ತಿದ್ದೀರಲ್ವ, ರೆಡಿ ಮಾಡಿದ್ದಾರೆ ಆಂಜನೇಯ ಸ್ವಾಮಿನ. ಇದನ್ನ ತೇರು ಒಳಗಡೆ ಇಟ್ಬಿಟ್ಟು ಇದನ್ನ ತೇರು ಎಳಿತಾರೆ. ಇದು ಹಳೆ ಕಾಲದ್ದು ದೇವಸ್ಥಾನ, ಒಂದು 30 ವರ್ಷ ಹಿಂದೆ ಕಟ್ಟಿರೋದು. ನೋಡಿ ಹೇಗಿದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ಆ ಕಾಲದಲ್ಲಿ ಕಟ್ಟಿರೋದು. ಹೊರಗಡೆಯಿಂದ ನೋಡಿದಾಗ ನಮಗೆ ದೇವಸ್ಥಾನ ಈ ಥರ ಕಾಣುತ್ತೆ. ತೇರ್ಗೆ ಇನ್ನೂ ಡೆಕೋರೇಷನ್ ಮಾಡ್ತಿದ್ದಾರೆ. ಹಾಗೆ ಇವಾಗ ದೇವ್ರನ್ನ ತಗೊಂಡೋಗಿ ಅದರಲ್ಲಿ ಇಟ್ಬಿಟ್ಟು ತೇರ್ನ ಎಳಿತಾರೆ. ತುಂಬ ಬಿಸಿಲಿತ್ತು, ಹಾಗಾಗಿ ಸ್ವಲ್ಪ ಲೇಟಾಗೆ ತೇರು ಇಳಿದಿದ್ದಾರೆ. ಈಗ ಟೈಮ್ 6:30 ಆಗೇ ಹೋಯ್ತು. ಇನ್ನು ಎಷ್ಟೊಂದು ಜಾಸ್ತಿ ದೂರ ಎಳ್ಕೊಂಡು ಹೋಗಲ್ಲ, ಸ್ವಲ್ಪ ದೂರ ಅಷ್ಟೇ. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗೇ ಇದು ಮಾಡಿದ್ರು. ಇಲ್ಲಿ ನೋಡಿ, ಅಲ್ಲಿ ಇದು ಮಾಡ್ತಿದ್ದಾರಲ್ಲ, ಡ್ಯಾನ್ಸ್ ಮಾಡ್ತಿದ್ದಾರಲ್ವ, ಅದನ್ನು ನಂದಿ ಕೋಳಿ ಅಂತ ಹೇಳ್ತಾರೆ. ಸೊ ಅದನ್ನು ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಆಮೇಲೆ ಇನ್ನು ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ, ಸ್ವಲ್ಪ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ. ಬಟ್ ಎಲ್ಲರನ್ನೂ ಮಾತಾಡ್ಸೋಷ್ಟರಲ್ಲೇ ನಮಗೆ ಟೈಮೇ ಆಗೋಯ್ತು. ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಇನ್ನು ಜಾಸ್ತಿ ವಿಡಿಯೋ ಅಂತೂ ಮಾಡೋಕ್ಕೋಗಿಲ್ಲ. ಇನ್ನು ಮನೆಗೆ ಬಂದಮೇಲೆ ನೋಡಿ, ಇವನು ನಮ್ಮ ಮಾಮನ ಮಗ, ನಮ್ಮ ಗಮ್ಯಗೆ ಅಣ್ಣ ಆಗ್ತಾನೆ. ಸೊ ಅಣ್ಣ ತಂಗಿ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಇನ್ನು ನೈಟು ಊಟಕ್ಕೆ ಚಿತ್ರಾನ್ನ ಮತ್ತು ಇದು ಬಜ್ಜಿ, ಬೋಂಡ, ಅನ್ನ, ಸಾರು, ಬೆಲ್ಲದ ಪಾನಕ, ಹಾಗೆ ಕೋಸಂಬರಿ, ಸಂಡಿಗೆ. ಸೊ ಇದನ್ನೆಲ್ಲ ಮಾಡಿದ್ದೆ. ಇದೆಲ್ಲ ನಮ್ಮ 3 ಫ್ಯಾಮ್ಲಿ ಇದೆ ಇಲ್ಲೇ, ಅಲ್ಲಿ ಎಲ್ಲರಿಗೂ ಸೇರಿಸಿ ಮಾಡಿರೋದು. ಇವನು ನಮ್ಮ ಮಾವನ ಮಗ ಬೆಲ್ಲದ ಪಾನಕ ದೇವಸ್ಥಾನದಿಂದ ತಂದಿರೋದು, ಕುಡಿತಾ ಇದ್ದಾನೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.